ವೀಕ್ಷಕರೇ, ಕುಂಭರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಏನು ಒಂದು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಯಾವ ಒಂದು ಧನಪ್ರಾಪ್ತಿ ಯೋಗ ಇದೆಯಾ, ಈ ತಿಂಗಳಲ್ಲಿರುವಂತಹ ಸಮಸ್ಯೆಗಳು ಸರಿಯಾಗುತ್ತಾ ಅನ್ನುವಂತ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ನಿಮ್ಮ ಮುಂದೆ ಬರುತ್ತೆ. ಕುಂಭರಾಶಿಯವರು ಅಂದ ತಕ್ಷಣ ನೋಡಿ, ಯಾವತ್ತಿಗೂ ಈ ಫಿಸಿಕಲಿ ಮಾಡ್ತಕ್ಕಂಥ ಕೆಲಸಕ್ಕಿಂತಲೂ ಮೆಂಟಲಿ ಮಾಡುವಂತಹ, ಅಂದ್ರೆ ಶಕ್ತಿಯಿಂದ ಮಾಡುವಂತಹ ಕೆಲಸ ಬುದ್ಧಿಯಿಂದ ಮಾಡುವಂತಹದ್ದೇ ಹೆಚ್ಚು. ಯಾಕಂತಂದ್ರೆ ಬುದ್ಧಿಶಕ್ತಿಯನ್ನ ಜಾಸ್ತಿ ಅವಲಂಬಿಸಿರ್ತಕ್ಕಂಥ, ಶ್ರಮವನ್ನ ಪಡುವಂಥದ್ದು ಕಡಿಮೆ, ಬುದ್ಧಿಯನ್ನ ಓಡಿಸುವಂಥದ್ದು ಜಾಸ್ತಿ. ಇನ್ನು ಈ ಕುಂಭರಾಶಿಯವರ ತಕ್ಷಣ ಶೀಘ್ರವಾಗಿ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥದ್ದು, ಮತ್ತೆ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು. ಯಾಕಂತಂದ್ರೆ ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಸಮಾಜದಲ್ಲಿ ಬಹಳಷ್ಟು ಕೀರ್ತಿ, ಪ್ರತಿಷ್ಠೆ, ಗೌರವಗಳನ್ನ ಗಳಿಸ್ತಕ್ಕಂಥ ಸಾಧ್ಯತೆಗಳು ಈ ಕುಂಭರಾಶಿಯವರಿಗೆ ಇರುತ್ತೆ. ದಾನಿಗಳು, ಮತ್ತೆ ಚಿಂತಕರು, ಶಾಂತ ಚಿತ್ರ ಆಗಿರ್ತಕ್ಕಂಥದ್ದು, ಬೇರೆಯವರಿಗೆ ತೊಂದರೆ ಕೊಡದೆ ಬೇರೆಯವರಿಗೆ ಸಹಾಯ ಮಾಡತಕ್ಕಂತಹ ಮನಸ್ಸುಳ್ಳವರಾಗಿರ್ತಾರೆ. ವೇದಾಂತದಲ್ಲಿ ಬಹಳಷ್ಟು ಆಸಕ್ತಿಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಯಾವುದೇ ತರದ ಉದ್ಯೋಗವನ್ನ ಮಾಡಿ, ಯಾವುದೇ ತರದ ಕೆಲಸಗಳನ್ನ ಮಾಡಿ, ನೀವು ಮಾಡ್ತಕ್ಕಂತ ಕೆಲಸಗಳಲ್ಲಿ ಅನೇಕ ಅಡೆತಡೆಗಳು, ಎಡ್ರು ತೊಡ್ರುಗಳು, ಗೊಂದಲಗಳು, ಸಮಸ್ಯೆಗಳು, ಏನೇ ತರದ ಪ್ರಾಬ್ಲಮ್ಗಳಿದ್ರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸ್ತಕ್ಕಂತ ಸಾಧ್ಯತೆಗಳಿರುತ್ತೆ. ಸಮಸ್ಯೆಗಳನ್ನ ಸವಾಲಾಗಿ ಸ್ವೀಕರಿಸಿ ಆ ಒಂದು ಸಮಸ್ಯೆಯನ್ನ ಸರಿ ಮಾಡುವಂತ ನಿಟ್ಟಿನಲ್ಲಿ ಅವಿರತವಾದ ಪ್ರಯತ್ನಗಳು ಮುಂದುವರಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹೈನು ವ್ಯಾಪಾರಗಳಲ್ಲಿ ಬಹಳಷ್ಟು ಕೆಲವೊಂದು ಗೊಂದಲಗಳು, ತೊಂದರೆಗಳು ಇದ್ರೂ ಕೂಡ ಅದನ್ನ ಲಾಭದಾಯಕವಾಗಿ ಪರಿವರ್ತಿಸುವಂತಹ ಸಾಧ್ಯತೆಗಳಿದೆ. ರಾಜಕಾರಣಿಗಳು ಉನ್ನತ ಮಟ್ಟದ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳಿದೆ. ಈ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಸಾರ್ವಜನಿಕ ಕ್ಷೇತ್ರದಲ್ಲಿ ಬೆರೆತಿರುವಂತವ್ರು, ರಾಜಕಾರಣಿಗಳು ಒಂದು ಒಳ್ಳೆ ಸಮಾಜ ಸೇವೆಯನ್ನ ಮಾಡಿ ಸಾರ್ವಜನಿಕವಾಗಿ ಒಂದು ಒಳ್ಳೆಯ ಹೆಸರನ್ನ, ಕೀರ್ತಿಯನ್ನ, ಪ್ರತಿಷ್ಠೆಯನ್ನ ಗಳಿಸಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಒಂದು ಒಳ್ಳೆ ಸ್ಥಾನಮಾನಕ್ಕೂ ಹೋಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಕಲಾವಿದರಿಗೆ, ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು, ಚಿತ್ರೋದ್ಯಮದಲ್ಲಿ ಇರ್ತಕ್ಕಂಥ ಕಲೆಗಾರ ಇರ್ಬೋದು, ಟಿವಿ ಮಾಧ್ಯಮದಲ್ಲಿರುವಂತವ್ರು ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರುವಂತ ಕಲೆಗಾರರು ಇರ್ಬೋದು, ಕಲಾಕಾರರಿಗೆ ಒಂದು ಒಳ್ಳೆಯ ಅವಕಾಶಗಳು, ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಫೋಟೋ ವಿಡಿಯೋಗ್ರಾಫಿ ಮಾಡ್ತಕ್ಕಂಥ ಕಲಾವಿದರಿಗೆ ಬಹಳಷ್ಟು ಲಾಭದಾಯಕವಾಗಿರುತ್ತೆ. ಚುರುಕುತನದಿಂದ ಕೆಲಸವನ್ನ ಮಾಡಿ ಜಯವನ್ನ ಗಳಿಸ್ತಕ್ಕಂತ ಸನ್ನಿವೇಶಗಳು ಕಂಡು ಬರುತ್ತೆ. ಈ ತಿಂಗಳಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಲಿಕ್ಕೆ ಬೇರೆಯವರ ಸಹಾಯದ ಅವಶ್ಯಕತೆ ಇರುತ್ತೆ. ಬೇರೆಯವರ ಮೇಲೆ ಡಿಪೆಂಡ್ ಆಗುವಂತಹ ಸಾಧ್ಯತೆಗಳಿದೆ. ಆದ್ರೆ ತಕ್ಕ ಮಟ್ಟಿಗೆ ಡಿಪೆಂಡ್ ಆಗಿ, ಹೆಚ್ಚಿನ ಒಂದು ಡಿಪೆಂಡ್ ಆಗ್ತಾ ಹೋದ್ರೆ ನಿಮಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ನಾವು ಮಾಡುವಂತ ಕೆಲಸ ನಾವೇ ಮಾಡ್ಬೇಕು. ನನ್ನ ತಮ್ಮ ಮಾಡ್ತಾನೆ, ಅಣ್ಣ ಮಾಡ್ತಾನೆ, ತಂದೆ ಮಾಡ್ತಾರೆ, ತಾಯಿ ಮಾಡ್ತಾರೆ, ಬಂಧುಗಳು ಮಾಡ್ತಾರೆ, ಅಥವಾ ನನ್ನ ಕೈ ಕೆಳಗಡೆ ಕೆಲಸ ಮಾಡೋರೇ ಮಾಡ್ತಾರೆ ಅಂತ ತಿಳ್ಕೊಂಡು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಅಲಕ್ಷಿಸಿ ಕೂಡೋ ಹಾಗಿಲ್ಲ. ನೀವು ನಿಮ್ಮ ಕೆಲಸದ ಮುತುವರ್ಜಿಯನ್ನ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರ. ಜಾಗರೂಕತೆ ವಹಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಇನ್ನು ಈ ಸ್ವಲ್ಪ ವಾಹನ ಚಾಲನೆ ಮಾಡುವಾಗ, ಅಥವಾ ಈ ಕಬ್ಬಿಣದ ವಸ್ತುಗಳು, ಬೆಂಕಿಯ ಜೊತೆ ಕೆಲಸ ಮಾಡುವಾಗ, ಈ ತರದ ಡೇಂಜರ್ ಇರತಕ್ಕಂತ ವಸ್ತುವಿನ ಜೊತೆಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ನಿಮ್ಮ ಆದಾಯಕ್ಕೆ ತಕ್ಕಂತೆ ಖರ್ಚು ಕೂಡ ಇರುತ್ತೆ. ಏನೋ ದುಡ್ಡು ಬರ್ತಾ ಇದೆ, 4 ಕಾಸು ಸಂಪಾದನೆ ಆಗ್ತಾ ಇದೆ, ಎತ್ತಿಟ್ಕೊಂಡ್ಬಿಡೋಣ ಅನ್ನೋಷ್ಟರಲ್ಲಿ ಏನೋ ಒಂದು ಖರ್ಚು ವೆಚ್ಚಗಳು ದುತ್ತಂತ ಬಂದ್ಬಿಡುತ್ತೆ. ಅದಕ್ಕೆ ಖರ್ಚನ್ನ ಮಾಡಿಕೊಂಡು ಆಮೇಲೆ ಸಮಸ್ಯೆಯನ್ನು ಅನುಭವಿಸ್ತಕ್ಕಂತ ಸನ್ನಿವೇಶಗಳು ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ನೀವು ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆಗಳನ್ನ, ತಾಳ್ಮೆಯನ್ನ, ಬುದ್ಧಿವಂತಿಕೆಯನ್ನ ಅನುಸರಿಸಿ 4 ಕಾಸು ಸಂಪಾದನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿದ್ರೆ ಬಹಳಷ್ಟು ಒಳ್ಳೆಯ ಒಂದು ಪ್ರತಿಫಲ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನೋಡಿ, ಈ ಪತ್ನಿ ಕಡೆಯಿಂದನೋ ಅಥವಾ ಪತಿ ಕಡೆಯಿಂದನೋ ನಿಮಗೆ ಆಸ್ತಿ ಅಥವಾ ಹಣ ದೊರೆಯುವಂತಹ ಸನ್ನಿವೇಶಗಳು
ಕಂಡು ಬರ್ತಾ ಇರತಕ್ಕಂಥದ್ದು. ಮಾತಿನ ಮೇಲೆ ಹಿಡಿತ ಇರತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ನೀವು ಕೋಪ ತಡ್ಕೊಳ್ಳುವಂತವ್ರಲ್ಲ, ಆಮೇಲೆ ಯಾವುದು ಮುಚ್ಚುಮರೆಯಾಗಿ ಹೇಳುವಂತವ್ರಲ್ಲ. ಏನೇ ಇದ್ರು ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಆಗಿರೋದ್ರಿಂದ ಸಡನ್ ಆಗಿ ಮಾತಾಡಿ ಏನೋ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿಕೊಂಡು ಆಮೇಲೆ 108 ಸಮಸ್ಯೆಗಳಿಗೆ ಕಾರಣ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗಾಗಿ ಮಾತಿನ ಮೇಲೆ ಹಿಡಿತ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಬಹಳಷ್ಟು ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸಬೇಕಾಗಿದೆ, ಅದ್ಭುತವಾದ ಪರಿಹಾರಗಳು ತಿಳಿಸಬೇಕಾಗಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು. ಈಗ ಎಲ್ಲಿದೆ ಸಮಯ? ಬದಲಾಗಿರುವಂತ ಜೀವನ ಶೈಲಿ, ಸಮಯನೇ ಇಲ್ಲ. ಯಾಕಂತಂದ್ರೆ ಆ ರೀತಿಯಾಗಿ ಜೀವನ ಬದಲಾಗ್ಬಿಟ್ಟಿದೆ. ಆ ಕಾರಣಕ್ಕಾಗಿ JB ಪ್ರೊಡಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ನಿಮ್ಮ ಜಾತಕವನ್ನ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿದ್ರೂ ಕೂಡ ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳಿದೆ. ಭೂಮಿಯ ವಿವಾದಗಳು ಇರತಕ್ಕಂತಹ ಸಾಧ್ಯತೆಗಳಿದೆ. ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಭೂ ವಿವಾದಗಳು ಇರ್ತವೆ, ಅದನ್ನ ತಾಳ್ಮೆಯಿಂದ ಎದುರಿಸಿ ಆ ಸಮಸ್ಯೆಯಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಕಾನೂನಿನ ಕೆಲವೊಂದು ತೊಡರಲ್ಲಿ ನೀವು ಸಿಕ್ಕಾಕೊಂಡಿದ್ರೆ ಅದನ್ನ ಬುದ್ಧಿವಂತಿಕೆಯಿಂದ ಕಾನೂನಿಗೆ ತಲೆಬಾಗಿ ಅದನ್ನ ಆದಷ್ಟು ಬೇಗನೆ ಆ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಜೊತೆಗೆ ಸಂತಾನದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವಕಾಶಗಳೇನೋ ಚೆನ್ನಾಗಿದೆ, ಸಂತಾನದ ಯೋಗಗಳು. ಇನ್ನು ಯಾವುದೇ ಒಂದು ಹೊಸ ವ್ಯವಹಾರ ನೀವೇನಾದ್ರೂ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮಾಡಬಹುದು. ಆದ್ರೆ ಹೆಚ್ಚಿನ ಈ ಸಾಲವನ್ನ ಮಾಡಿ ಅಥವಾ ಸ್ವಲ್ಪ ರಿಸ್ಕ್ ಅನ್ನ ತೆಗೆದುಕೊಂಡು ಒತ್ತಡದ ಸ್ಥಿತಿಯಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಮೆಂಟಲಿ ನೀವು ಫ್ರೀ ಆಗಿದ್ದುಕೊಂಡು ನಿಮ್ಮ ಕೈಯಲ್ಲಿರ್ತಕ್ಕಂಥ ಹಣದ ಒಂದು ಹರಿವನ್ನ ನೋಡ್ಕೊಂಡು ನೀವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿದ್ದೀರಿ, ಆ ಕೆಲಸವನ್ನ ನೀವು ಯಾವ ರೀತಿ ನಿಭಾಯಿಸಬಲ್ಲಿರಿ ಅನ್ನುವಂಥದ್ದನ್ನ ಯೋಚನೆ ಮಾಡಿಕೊಂಡು ಆ ವಿಭಾಗದಲ್ಲಿ ನಿವೃತ್ತಿರತಕ್ಕಂತಹ ವ್ಯಕ್ತಿಗಳ ಸಲಹೆಯನ್ನ ಪಡ್ಕೊಂಡು ನೀವು ಬಿಸ್ನೆಸ್ ಮಾಡ್ಕೊಳ್ಳಿ, ವ್ಯಾಪಾರ ಮಾಡ್ಕೊಳ್ಳಿ, ವ್ಯವಹಾರ ಮಾಡ್ಕೊಳ್ಳಿ, ಏನಾದ್ರೂ ಒಂದು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುವಂತ ಸಾಧ್ಯತೆ ಇದೆ. ಇನ್ನು ಷೇರಿನಲ್ಲಿ ಹಣವನ್ನ ತೊಡಗಿಸ್ತಕ್ಕಂಥ ಪ್ರಯತ್ನ ಏನಾದ್ರೂ ನೀವು ಮಾಡ್ತಾ ಇದ್ರೆ ಆದ್ರೆ ಮಾಡಬಹುದು. ನೀವು ಯಾವುದೋ ಒಂದು ಚಿಟ್ಸ್ ಫಂಡ್ ಹಾಕದೆ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೆ ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ಕೆಲವೊಂದು ಪ್ಯೂರಿಟಿಯನ್ನ ಚೆಕ್ ಮಾಡ್ಬೇಕು. ನಿಮ್ಮ ದುಡ್ಡನ್ನ ನಾನು ಎಲ್ಲಿ ವಿನಿಯೋಗಿಸ್ತಾ ಇದ್ದೀನಿ, ಎಲ್ಲಿ ಇಡ್ತಾ ಇದ್ದೀನಿ, ಅದರ ಒಂದು ಏನಂತಂದ್ರೆ ಅದರ ಬಗ್ಗೆ ಜಾಗೃತಿ ಇರಬೇಕು. ಅದು ವಾಪಸ್ ನನ್ ಕೈ ಸೇರುತ್ತಾ, ಅದ್ರ ಬಗ್ಗೆ ಭದ್ರತೆ ಇದೆಯಾ, ಗ್ಯಾರಂಟಿ ಇದೆಯಾ, ಎಷ್ಟು ನಂಬಬೇಕು ನಾನು, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ನೀವು ಹಣಕಾಸಿನ ವ್ಯವಹಾರವನ್ನ ಮಾಡ್ಕೋಬೇಕಾಗತ್ತೆ. ಯಾವುದೇ ತರದ ಹಣದ ವ್ಯವಹಾರವನ್ನ ಮಾಡ್ಕೊಳ್ಳಿ, ಬಟ್ ಎಚ್ಚರಿಕೆಯನ್ನ ಅನುಸರಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಈ ತಿಂಗಳಲ್ಲಿ. ಇನ್ನು ನಿಮ್ಮ ಹತ್ರ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ಇದೆ, ಆಭರಣಗಳಿದಾವೆ, ಹಣ ಇದೆ, ಯಾರಿಗೋ ಕೊಡ್ತಾ ಇದ್ದೀರಿ ಅಥವಾ ಎಲ್ಲೋ ಎತ್ತಿಡ್ತಾ ಇದ್ದೀರಿ, ದುಡ್ಡು ಯಾರಿಗೋ ಕೊಡ್ತಾ ಇದ್ದೀರಿ, ಆಭರಣಗಳನ್ನು ಎಲ್ಲೋ ಎತ್ತಿಡ್ತಾ ಇದ್ದೀರಿ, ಅಥವಾ ಯಾವುದೋ ಊರಿಗೆ ಆಭರಣಗಳನ್ನ ಹಾಕೊಂಡು ಹೋಗ್ತಾ ಇದ್ದೀರಿ, ಅಥವಾ ನಿಮ್ಮ ಬಳಿ ಬೆಲೆ ಬಾಳ್ತಕ್ಕಂಥ ವಸ್ತುವನ್ನ ಜೋಪಾನವಾಗಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ವ್ಯವಹಾರವನ್ನ ಎಚ್ಚರಿಕೆಯಿಂದ ಮಾಡ್ಕೋಬೇಕು. ಇದು ಬಹಳ ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸವನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಮದುವೆ ವಿಚಾರದ ಬಗ್ಗೆ ನೀವೇನಾದ್ರೂ ಚಿಂತೆ ಮಾಡ್ತಾ ಇದ್ರೆ
ಪರವಾಗಿಲ್ಲ, ಒಂದಿಷ್ಟು ಪ್ರೊಸೆಸ್ಗಳು ಮದುವೆಗೆ ಸಂಬಂಧಿಸಿರುವಂತದ್ದನ್ನ ನಡೆಯುವಂತಹ ಸಾಧ್ಯತೆಗಳಿದೆ. ಮದುವೆ ಆಗುತ್ತೋ ಆಗಲ್ಲ ಅನ್ನೋದು ಪ್ರಶ್ನೆಗಿಂತಲೂ ಮದುವೆಗೆ ಸಂಬಂಧಿಸಿರುವಂತಹ ಮಾತುಕತೆಗಳು ಅಥವಾ ಹೆಣ್ಣು ನೋಡೋದು, ವರ ನೋಡೋದು, ಈ ರೀತಿಯಾಗಿರ್ತಕ್ಕಂಥ ಪ್ರೊಸೆಸ್ಗಳು ನಡೆಯುವಂತಹ ಸನ್ನಿವೇಶಗಳು ಮನಸ್ಸಿಗೆ ಸಮಾಧಾನವನ್ನು ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಓದಿನಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು. ತಂದೆ ತಾಯಿಗಳು ಸ್ವಲ್ಪ ಈ ಕುಂಭರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಬೇಕು. ಅವ್ರ ಬಗ್ಗೆ ಸ್ವಲ್ಪ ಸಮಯವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಪರಿಹಾರವನ್ನು ತಿಳಿಸೋಣ. ಆದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಂದು ಹಂತದಲ್ಲಿ ತುಂಬಾ ಚೆನ್ನಾಗಿರುವಂತಹ ಫಲಗಳಿದಾವೆ. ನಾವು ಕೊಟ್ಟಿರುವಂತ ಎಚ್ಚರಿಕೆಗಳನ್ನ ನೀವು ಇನ್ನೊಂದಿಷ್ಟು ಅನುಸರಿಸಿದ್ರೆ ನೀವು ಅಂದುಕೊಂಡಿದ್ಕಿಂತಲೂ ಹೆಚ್ಚಿನ ಒಂದು ಫಲ ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದಂತೂ ಸ್ಪಷ್ಟ. ಫಾಲೋ ಮಾಡ್ಕೊಳ್ಳಿ. ಆ ಎಲ್ಲ ಎಚ್ಚರಿಕೆಗಳನ್ನ ನೋಡ್ಕೊಂಡು ಆ ರೀತಿಯಾಗಿ ನಡ್ಕೊಂಡ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೆ ರಿಸಲ್ಟ್ ಬರಲಿ. ಇನ್ನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಬಯಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗ್ತವೆ. ನಿಮಗೆ ಬೇಕಾಗಿರುವಂತ ವಿಡಿಯೋನ ಮಾಹಿತಿಯನ್ನ ಪಡ್ಕೊಳ್ಳಿ. ಬನ್ನಿ, ಜುಲೈ ತಿಂಗಳಲ್ಲಿ ಪರಿಹಾರಗಳನ್ನ ಏನ್ ಮಾಡ್ಕೋಬೇಕಂತಂದ್ರೆ, ಶ್ರೀ ಗಣೇಶ ಸ್ವಾಮಿಗೆ ಗರಿಕೆಯನ್ನ ಅರ್ಪಣೆ ಮಾಡ್ತಕ್ಕಂಥದ್ದು, ಹರಿನಾಮ ಜಪವನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ನಿಮಗೆ ಫಲಗಳು ಸಿಗುವಂತದ್ದು. ಮಹಾರುದ್ರ ಪಠಣವನ್ನ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ದೇವಸ್ಥಾನದಲ್ಲಿ ನಡೆಯುವಂತಹ ನಾಗಹೋಮಕ್ಕೆ ಕೈಲಾಗಿರುವಂತಹ ಸೇವೆಯನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಪಶು ಪಕ್ಷಿಗಳಿಗೆ ಆಹಾರವನ್ನ ನೀಡಿ ಖಂಡಿತವಾಗಿಯೂ ನಿಮಗೆ ಉತ್ತಮವಾಗಿರತಕ್ಕಂತಹ ಫಲ ಸಿಗುವಂತದ್ದು. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.